ಹುಬ್ಬಳ್ಳಿ ಬಾಲಕಿ ಹಂತಕನ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಆರಂಭಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಈಗಾಗಲೇ ಈ ಕೇಸ್ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಗೊಂಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ಹುಬ್ಬಳ್ಳಿಗೆ ಆಗಮಿಸಿರೋದು. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ಪ್ರಕರಣದ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಹುಬ್ಬಳ್ಳಿಗೆ ಬಂದಿದ್ದಾರೆ. ಈಗಾಗಲೇ ಕೇಸ್ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಇದರ ಬೆನ್ನಲ್ಲೇ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ಭೇಟಿ ನೀಡಿರೋದು. ಸ್ಥಳ ಹಾಗೂ ಎನ್ಕೌಂಟರ್ ಆದಂತ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಮಗುವನ್ನ ಅಪಹರಣ ಮಾಡ್ಕೊಂಡು ಹೋದಂತ ಸ್ಥಳ, ಅದಾದ ನಂತರ ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಮಗುವನ್ನ ಕತ್ತೆಹಿಸುಗಿ ಕೊಲೆ ಮಾಡಿ ಶೌಚಾಲಯಕ್ಕೆ ಹೋಗಿದ್ನಲ್ಲ, ಆ ಎಲ್ಲಾ ಜಾಗಗಳನ್ನ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ಈ ಆರೋಪಿಯನ್ನ ಎನ್ಕೌಂಟರ್ ಮಾಡಿದ್ರಲ್ಲ, ಆ ಜಾಗದ ಪರಿಶೀಲನೆ ಕೂಡ ಮಾಡ್ತಿರೋದು. ಪ್ರಕರಣದ ಸಂಪೂರ್ಣ ಮಾಹಿತಿ ಪಡಿತಾ ಇದ್ದಾರೆ ಬಿಕೆ ಸಿಂಗ್ ಅವರು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದು. ಈ ಪ್ರಕರಣ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಸುತ್ತಿನ ಅಂದ್ರೆ ಆರಂಭದಿಂದನೂ ಕೂಡ ಈಗ ತನಿಖೆ ಶುರುವಾಗಿದೆ. ಈಗೇನು ಪೊಲೀಸರು ತನಿಖೆಯನ್ನ ನಡೆಸಿದ್ರು, ಅದಾದ ನಂತರ ಆರೋಪಿ ಎಲ್ಲಿ ಅವನು ಏನು ಅಂತ ಮೂಲ ಪತ್ತೆ ಹಚ್ಚಕ್ ಹೋಗಿದ್ರು. ಆ ಸಂದರ್ಭದಲ್ಲೇ ಆರೋಪಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದ. ಆಗ ಆತನನ್ನ ರಿತೇಶ್ ಕುಮಾರ್ನನ್ನ ಎನ್ಕೌಂಟರ್ ಮಾಡಲಾಯ್ತಲ್ಲ, ಎನ್ಕೌಂಟರ್ ಆದಂತ ಜಾಗ ಮತ್ತೆ ಆ ಒಂದು 5 ವರ್ಷದ ಮಗುವನ್ನ ಕರ್ಕೊಂಡು ಬಂದು ಪುಸ್ಲಾಯಿಸಿ ಅಪಹರಣ ಮಾಡ್ಕೊಂಡು ಬಂದು ಏನು ಈ ನೀಚ ಕೃತ್ಯವನ್ನ ಎಸಗಿದ್ನಲ್ಲ, ಆ ಜಾಗ ಎರಡೂ ಕಡೆನೂ ಕೂಡ ಪೊಲೀಸರೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೇನು ಸುಳಿವು ಸಿಗಬಹುದು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಈ ಕೇಸ್ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆಗೊಂಡಿದೆ. ಅಧಿಕಾರಿಗಳು ಬಂದಿದ್ದಾರೆ. ಏನೇನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ, ಹೊಸದಾಗಿ ಏನಾದ್ರೂ ಅಪ್ಡೇಟ್ ಸಿಗ್ತಾ? ಕಳೆದ 13ರಂದು ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಬಾಲಕಿ ಹತ್ಯೆ ಅತ್ಯಾಚಾರ ಪ್ರಕರಣ. ಈ ಒಂದು ಪ್ರಕರಣ ಸಂಬಂಧಕ್ಕೆ ಯಾವ ಹಂತಕ ಇದ್ದನೋ ಹಂತಕನನ್ನ ಈಗಾಗಲೇ ಗುಂಡು ಹೊಡೆದು ಬಿಸಾಕುವಂತ ಕೆಲಸವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಈ ಸಂಬಂಧಪಟ್ಟಂಗೆ ಯಾರು ಲೇಡಿ ಸಿಂಗಮ್ ಇದ್ರು ಅನ್ನಪೂರ್ಣ PSI ಅನ್ನಪೂರ್ಣ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆದ್ರೆ ಇದ್ರ ನಡುವೆ ಈ ಒಂದು ಪ್ರಕರಣ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ಅದು ಏನು ಅಂದ್ರೆ, ಮೊದಲಿಗೆ ಇಲ್ಲಿ ಅಂದರೆ ಈ ಒಂದು ಪ್ರಕರಣದಲ್ಲಿ ಎನ್ಕೌಂಟರ್ ಪ್ರಕರಣವನ್ನ ಮಾತ್ರ ಇಲ್ಲಿ ಅಂದ್ರೆ ಸಿಐಡಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಇಲ್ಲಿ ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಒಂದು ಆಯೋಗದ ನಿಯಮಗಳ ಪ್ರಕಾರ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರವಾಯಿತು. ಸಿಐಡಿ ಅಧಿಕಾರಿಗಳು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದ್ದಾರೆ, ತನಿಖೆಯನ್ನ ಮಾಡ್ತಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಯಾವ ಅತ್ಯಾಚಾರವಾಗಿತ್ತು, ಹತ್ಯೆ ಆಗಿತ್ತು ಆ ಒಂದು ಪ್ರಕರಣ, ಯಾಕಂದ್ರೆ ಎನ್ಕೌಂಟರ್ ಪ್ರಕರಣ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ್ರೆ ಇಲ್ಲಿ ಈ ಒಂದು ಪ್ರಕರಣ ಬಾಲಕಿ 5 ವರ್ಷದ ಬಾಲಕಿಯನ್ನ ಹತ್ಯೆ ಮಾಡಿ ಅತ್ಯಾಚಾರವಾಗಿ ಹತ್ಯೆ ಅಂದ್ರೆ ಕೃತ್ಯ ಸಿಗದಂತಹ ಪ್ರಕರಣ ಏನಿದೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣವನ್ನು ಸಹ ಈಗಾಗಲೇ ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿದೆ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಅವರು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಮುಖವಾಗಿ 2 ಸ್ಥಳ ಏನು ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ವಿಜಯನಗರ ಏನಿದೆ ಘಟನಾ ನಡೆದ ಸ್ಥಳ, ಆ ಕೃತ್ಯ ಎಸಗಿದ ಸ್ಥಳಕ್ಕೆ ಭೇಟಿ ನೀಡಿ ಅವತ್ತು ನಡೆದಂತಹ ದಿನವಿಡೀ ನಡೆದಂತಹ ಏನು ಆ ಹಂತಕ ಏನ್ ಪ್ಲಾನ್ ಮಾಡಿಕೊಂಡಿದ್ದ, ಯಾವ ರೀತಿ ಆ ಬಾಲಕಿಯನ್ನ ಕಂಪೌಂಡ್ ಒಳಗೆ ಆ ಗೇಟ್ ಒಳಗೆ ಆಟ ಆಡ್ತಾ ಕೊಳ್ತಿದ್ಲು, ಅವಳನ್ನ ಹೇಗೆ ಪುಸಲಾಯಿಸಿ ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಂದ್ರೆ ಅತ್ಯಾಚಾರವೆಸಗಿ ಕತ್ತು ಹಿಸುಕಿ ಕೊಲೆಯನ್ನು ಮಾಡಿದ್ದ, ಆ ಸಂಪುಟಂಗೂ ಸಹ ಮಹತ್ವದ ದಾಖಲೆಗಳನ್ನ ಮತ್ತು ಸ್ಥಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಇಲ್ಲಿ ಸಿಐಡಿ ಎಡಿಜಿಪಿ ಅವರು ಬಿಕೆ ಸಿಂಗ್ ಮಾಡಿದ್ರೆ. ನಂತರ ಈಗ ಆದ್ರೆ ಮೊದಲಿಗೆ ಇವರು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದು 2 ಪೊಲೀಸ್ ಠಾಣೆ, ಅಶೋಕನಗರ ಪೊಲೀಸ್ ಠಾಣೆ ಮತ್ತು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ಸಂಪುಟಂಗೆ ಏನ್ ದಾಖಲೆಗಳಿದ್ದು ಅದು ಮಹತ್ವದ ದಾಖಲೆಗಳನ್ನ ತಮ್ಮ ಬಳಿ ಹಸ್ತಾಂತರ ಮಾಡ್ಕೊತಾರೆ. ಹಸ್ತಾಂತರ ಮಾಡಿಕೊಂಡು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಕುಟುಂಬಕ್ಕೂ ಹೋಗಿ ಅವತ್ತು ಹೇಗೆ ಘಟನೆ ಆಯ್ತು, ಯಾಕಂದ್ರೆ ತಾಯಿ ಇಲ್ಲಿ ಮನೆ ಕೆಲಸ ಮಾಡ್ತಾರೆ, ಆ ಮನೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆ ಹೊರಗಡೆ ಗೇಟ್ ಒಳಗಡೆ ಆಡುತ್ತಿರುವಂತಹ ಬಾಲಕಿಯನ್ನ ಎತ್ತಾಕೊಂಡೋಗಿ ಇಲ್ಲಿ ಅಂತಾರೆ ಅತ್ಯಾಚಾರವಾಗಿ ಹತ್ಯೆ ಮಾಡಿ ಹೋಗಿರ್ತಾರೆ. ಆ ಬಗ್ಗೆಯೂ ಸಹಿತ ಆ ಕುಟುಂಬದಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಇವತ್ತು ಎಡಿಜಿಪಿ ಅವರು ಮಾಡ್ತಾರೆ. ನಂತರ ಇಲ್ಲಿ ಏನು ಎನ್ಕೌಂಟರ್ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಹುಬ್ಬಳ್ಳಿ ಹೊರವಲಯದಲ್ಲಿರುವ ರಾಯನಾಳ ಬೈಪಾಸ್ ಏನು ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಬಳಿ ಎನ್ಕೌಂಟರ್ ಆಗಿತ್ತು. ಆ ಸ್ಥಳಕ್ಕೂ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಕಾರ್ಯಾಚರಣೆ ಹೇಗಿತ್ತು ಮತ್ತು ಆತ ಇಲ್ಲಿ ಅಂತಂದ್ರೆ ನಾನು ಕೆಲವೊಂದಿಷ್ಟು ನಿಮಗೆ ದಾಖಲೆಗಳನ್ನ ಕೊಡ್ತೀನಿ, ನನ್ನ ಕುಟುಂಬದ ಹಿನ್ನೆಲೆಯನ್ನ ಕೊಡ್ತೀನಿ, ಪೊಲೀಸರಿಗೆ ಅಲ್ಲಿ ಕರೆದುಕೊಂಡು ಹೋಗ್ತಾನೆ. ಪೊಲೀಸರು ಆ ಸ್ಥಳಕ್ಕೆ ಕರ್ಕೊಂಡು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಯಾವ ರೀತಿ ಆಯ್ತು, ಪೊಲೀಸರು ಯಾವ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದ್ರು ಮತ್ತು ಆತನ ಎದೆಯನ್ನ ಹೇಗೆ ಸುಳಿದ್ರು ಅನ್ನೋದ್ರ ಬಗ್ಗೆ ಮಹತ್ವದ ಏನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಎಡಿಜಿಪಿ ಅವರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ. ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟ